ಚಟುವಟಿಕೆಗಳು ಎಲ್ಲ ಕ್ಷೇತ್ರಕ್ಕೂ ಸೀಮಿತ ಆಗತ್ತೆ ಅಂತ ಹೇಳ್ತಾ ಇವತ್ತು ತಮ್ಮ ಕ್ಷೇತ್ರಕ್ಕೂ ಸಹ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಿಜಕ್ಕೂ ಒಂದು ಸೌಭಾಗ್ಯ ಅಂತ ವೇದಿಕೆ ಮೂಲಕ ಹೇಳ್ತಾ ಭಾರತೀಯ ಸಂಸ್ಕೃತಿ, ಭಾರತೀಯ ಪಾರಂಪರೆ ಶಾಶ್ವತವಾಗಿ ಉಳಿಬೇಕಾಗಿರುವಂಥದ್ದು ನಮ್ಮೆಲ್ಲರ ಗುರಿ, ನಮ್ಮೆಲ್ಲರ ಉದ್ದೇಶ. ಋಷಿ ಮುನಿಗಳು ಸಾವಿರಾರು ವರ್ಷ ಅಂದರೆ ಯುಗದಿಂದ ಏನು ತಪಸ್ಸು ಮಾಡಿ ನಮ್ಗೆಲ್ಲರಿಗೂ ಈ ಧರ್ಮವನ್ನು ಸೃಷ್ಟಿ ಮಾಡಿ ನಮ್ಮ ಅನೇಕ ಗ್ರಂಥಗಳ ಮೂಲಕ ಈ ಸಂಸ್ಕೃತಿಯನ್ನು ಏನು ಸೃಷ್ಟಿ ಮಾಡಿದ್ದಾರೆ. ಆ ಸಮಯದಿಂದ ಇವತ್ತವರೆಗೂ ನಿಮ್ಮೆಲ್ಲರ ಪೂರ್ವಜರು ಅದರ ರಕ್ಷಣೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇಡೀ ವಿಶ್ವದಲ್ಲಿ ಯಾವ ದೇಶವೂ ಇಲ್ಲ, ಅಂದರೆ ಮೂಲ ಸಂಸ್ಕೃತಿ ಇವತ್ತವರೆಗೂ ಉಳಿದಿರ್ತಕ್ಕಂಥ ಯಾವ ದೇಶ ಇಡೀ ವಿಶ್ವದಲ್ಲೇ ಇಲ್ಲ. ಭಾರತ ಏಕೈಕ ದೇಶ ಇದೆ. ಅದರಲ್ಲೂ ಸಹ ಮೈಸೂರು ಮತ್ತು ಹಳೆ ಮೈಸೂರು ಭಾಗ ಮತ್ತು ಇಡೀ ಕರ್ನಾಟಕದಲ್ಲಿ ಆ ಧರ್ಮದ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಿಂದೆ ಚಾಲುಕ್ಯರು ಇರ್ಬೋದು, ಹೊಯ್ಸಾಲ ರಾಜರು ಇರ್ಬೋದು, ಗಂಗಾ ನಾಯಕರು ಇರ್ಬೋದು, ವಿಜಯನಗರ ಚಕ್ರವರ್ತಿಗಳಿರ್ಬೋದು, ಅಂತ್ಯದಲ್ಲಿ ನಮ್ಮ ಪೂರ್ವಜರು ಮೈಸೂರು ರಾಷ್ಟ್ರದ ಕಾಲ ಇರ್ಬೋದು. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಆ ಧರ್ಮದ ರಕ್ಷಣೆ ಮಾಡ್ತಾ ಬಂದಿದ್ದೀವಿ. ಒಂದು ದೊಡ್ಡ ಉದಾಹರಣೆ, ನಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಮಾಡೋ ಮೂಲಕ ನೀವು ಆ ಧರ್ಮದ